Hello, welcome back to the channel. So in this video, we'll continue with properties of D block elements. Few very important properties like D block elements, electronic configuration, magnetic properties, ಆ ತರದ ಕೆಲವೊಂದಿಷ್ಟು properties ಅನ್ನು I have covered it in first video. ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ it is better to watch that video first and then you can come to this video. So exam point of view, magnetic properties, electronic configuration ಅವೆಲ್ಲ ಬಹಳ important, especially KCET examination point of view. So ಹಾಗಾಗಿ ಫಸ್ಟ್ ಪಾರ್ಟ್ದಲ್ಲಿ ಆ ಇಂಪಾರ್ಟೆಂಟ್ ಇದನ್ನು ಡಿಸ್ಕಸ್ ಮಾಡಿದ್ದೇನೆ. ಸೊ ಸ್ವಲ್ಪ ಲೆಸ್ ಇಂಪಾರ್ಟೆಂಟ್ ಇರುವಂಥದ್ದು ಎಲ್ಲಿ ನಿಮಗೆ ಕ್ವಶನ್ಸ್ ಅಷ್ಟು ಫ್ರೀಕ್ವೆಂಟ್ಲಿ ಬಂದಿಲ್ಲ ಆ ಥರದ ಪ್ರಾಪರ್ಟೀಸನ್ನು ಇದು ಸೆಕೆಂಡ್ ವಿಡಿಯೋಗೆ ಇಟ್ಕೊಂಡಿದ್ದೀನಿ. ನಾವು ಲೆಟಸ್ ಬಿಗಿನ್ ವಿತ್ ದ ಸೆಕೆಂಡ್ ವಿಡಿಯೋ ಲೆಟಸ್ ಕಂಟಿನ್ಯೂ ವಿತ್ ದ ಪ್ರಾಪರ್ಟೀಸ್. ಫಸ್ಟ್ ಪ್ರಾಪರ್ಟೀಸ್ ಡಿಸ್ಕಸ್ ಆಗಿದೆ ವಿಡಿಯೋದಲ್ಲಿ. ನಾವು ಸಿಕ್ಸ್ತ್ ಪ್ರಾಪರ್ಟಿ, ಇಟ್ ಈಸ್ ಟ್ರೆಂಡ್ಸ್ ಇನ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ M2 + to M solid ಕನ್ವರ್ಷನ್. ರೈಟ್. ಸೊ ಫಸ್ಟ್ ಇದು ಟ್ರೆಂಡ್ ಏನು ಅಂತ ನೋಡೋದಕ್ಕಿಂತ ಮೊದಲು ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಟರ್ಮ್. ಈ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಏನು, ದಟ್ ಯು ಶುಡ್ ನೋ, ಅಂಡ್ ಅದರ ಸಿಗ್ನಿಫಿಕೆನ್ಸ್ ಏನು ಅದು ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಡೂ ಸಮಥಿಂಗ್. ಅದರ್ವೈಸ್ ಜಸ್ಟ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿ ನೆನಪಿಟ್ಕೊಂಡ್ರೆ ಏನು ಯೂಸ್ ಆಗಲ್ಲ. ಸಿ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದಿಸ್ 2+2 ಸಾಲಿಡ್ ಇದು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನು ಮೀನಿಂಗ್ ಅಂತ ಹೇಳಿದ್ರೆ ದಿಸ್ ಇಂಡಿಕೇಟ್ಸ್ ದಿಸ್ ವ್ಯಾಲ್ಯೂ. ಇದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೋದು ಒಂದು ವ್ಯಾಲ್ಯೂ ಬರುತ್ತೆ. ಸೇ 1 ಪಾಯಿಂಟ್ ಸಮಥಿಂಗ್, 0 ಪಾಯಿಂಟ್ ಸಮಥಿಂಗ್, ಈ ತರ ಒಂದು ವ್ಯಾಲ್ಯೂ ಬರುತ್ತೆ. ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಟೆಂಡೆನ್ಸಿ ಆಫ್ ದಿಸ್ M2+ ಅಯಾನ್ ಟು ಅಂಡರ್ಗೋ ರಿಡಕ್ಷನ್. ಈ ಟೆಂಡೆನ್ಸಿ ಜಾಸ್ತಿ ಇದೆ ಫಾರ್ M2+ ಅಯಾನ್, ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಟ್ ವಿಲ್ ಬಿ ಹೈ. ಇಲ್ಲ ಯಾವುದೋ ಒಂದು ಸ್ಪೀಶೀಸ್ಗೆ ಈ ವ್ಯಾಲ್ಯೂ ಕಡಿಮೆ ಇದೆ. ಆಲ್ವೇಸ್ ನಾವು ಮಾತಾಡೋದು ರಿಡಕ್ಷನ್ ಪೊಟೆನ್ಷಿಯಲ್. ರಿಯಾಕ್ಷನ್ ಇಲ್ಲಿ ತಗೊಳ್ಬೇಕಾದ್ರೆ ರಿಡಕ್ಷನ್ ರಿಯಾಕ್ಷನ್ನೇ. ಅದಕ್ಕೆ ರಿಡಕ್ಷನ್ ಆಗುವ ಟೆಂಡೆನ್ಸಿ ಇಲ್ಲ ಅಂದ್ರೂ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಮಾತಾಡಿದ್ರೆ ವಿ ಶುಡ್ ಕನ್ಸಿಡರ್ ರಿಡಕ್ಷನ್ ರಿಯಾಕ್ಷನ್ ಇಟ್ ಸೆಲ್ಫ್. ಸೊ ವ್ಯಾಲ್ಯೂ ಕಡಿಮೆ ಇದೆ ಅಂತ ಇಟ್ಕೊಳ್ರಿ, ಆರ್ ಯೂಶುವಲಿ ಯು ಕ್ಯಾನ್ ಇವನ್ ಎಕ್ಸ್ಪೆಕ್ಟ್ ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂತ ಹೇಳಿದ್ರೆ ದೆನ್ ಇಟ್ ಇಂಡಿಕೇಟ್ಸ್ ದಟ್ ಇಟ್ಸ್ ದಿಸ್ ಸ್ಪೀಶೀಸ್ M2+. ಎಷ್ಟು ಹೆಚ್ಚು ನೆಗೆಟಿವ್ ವ್ಯಾಲ್ಯೂ ಬಂದಿರುತ್ತೆ ಅಂದ್ರೆ ನ್ಯೂಮೆರಿಕಲ್ ವ್ಯಾಲ್ಯೂ ಜಾಸ್ತಿ ಇದೆ, ಅದರದ್ದು ಸೈನ್ ನೆಗೆಟಿವ್ ಇದೆ, ಆವಾಗ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಅಷ್ಟು ಇದಕ್ಕೆ M2+ ಸ್ಪೀಶೀಸ್ಗೆ M ಸಾಲಿಡ್ ಆಗಿ ಕನ್ವರ್ಟ್ ಆಗುವಂತ ಟೆಂಡೆನ್ಸಿ ಕಡಿಮೆ ಇದೆ. ದಟ್ ಇಸ್ ದ ಮೀನಿಂಗ್. ಆರ್ ಇನ್ ಅದರ್ ವರ್ಡ್ಸ್, ಅದನ್ನೇ ಬೇರೆ ತರ ಇಂಟರ್ಪ್ರಿಟ್ ಮಾಡೋದಿದ್ರೆ M ಸಾಲಿಡ್ ಆಗಿ ಕನ್ವರ್ಟ್ ಆಗುವಂತ ಟೆಂಡೆನ್ಸಿ ಕಡಿಮೆ ಇದೆ ಅನ್ನೋದನ್ನ ಇವನ್ ವಿ ಕ್ಯಾನ್ ಸೇ ಇಟ್ ಇನ್ ರಿವರ್ಸ್ ವೇ. ಏನು ಅಂದ್ರೆ ಆ ಸ್ಪೀಶೀಸ್ಗೆ M2+ ಫಾರ್ಮ್ದಲ್ಲೇ ಇರುವಂತ ಟೆಂಡೆನ್ಸಿ ಜಾಸ್ತಿ ಇದೆ. ಅಂದ್ರೆ ವಿಚ್ ಸಿಂಪ್ಲಿ ಮೀನ್ಸ್ ಇಟ್ ಡು ನಾಟ್ ಅಂಡರ್ಗೋ ರಿಡಕ್ಷನ್ ದಟ್ ಈಸಿಲಿ, ಅಷ್ಟು ಈಸಿಲಿ ರಿಡಕ್ಷನ್ ಆಗೋದಿಲ್ಲ. ಅಥವಾ ಇದು M2+ ಇದ್ರೆ M2+ ಇರುವಂತ ಟೆಂಡೆನ್ಸಿ ಜಾಸ್ತಿ ಇದೆ. ಬೈ ಚಾನ್ಸ್ M ಸಾಲಿಡ್ ಇದ್ರೆ M ಸಾಲಿಡ್ ಇದ್ರೂ ಅದು ರೆಡಿಲಿ M2+ ಆಗಿ ಕನ್ವರ್ಟ್ ಆಗುತ್ತೆ. That is the indication of very low value of standard reduction potential. ಇದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಯಾವ ತರದ ರಿಯಾಕ್ಷನ್ ಬರ್ತಿದ್ದೇವೆ ಅನ್ನೋದನ್ನ ಇಲ್ಲಿ ಇಂಡಿಕೇಟ್ ಮಾಡಿರ್ತೇವೆ. 2+ ಇದನ್ನ ಇಲ್ಲಿ ಇನ್ ದಿಸ್ ಕೇಸ್ M ಸಾಲಿಡ್ ಕನ್ವರ್ಟ್ ಆಗ್ತಿದೆ ಅಂತ ಹೇಳಿ ಬರ್ದಿರ್ತೇವೆ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಸೊ ಇದು ಎಲ್ಲ ನಿಮ್ಗೆ ಇಲ್ಲಿ ಅಂದ್ರೆ ಏಕ್ವಿಯಸ್ ರಿಯಾಕ್ಷನ್ಸ್ ದಲ್ಲಿ, ಇವು ಏನು ಗ್ಯಾಸ್ ಫೇಸ್ ರಿಯಾಕ್ಷನ್ಸ್ ಅಲ್ಲ. ಇಲ್ಲಿ ನಿಮ್ಗೆ ಏನೇ ರಿಡಕ್ಷನ್ ಆಗ್ತಾ ಇದ್ರು ಅದು ಏಕ್ವಿಯಸ್ ಮೀಡಿಯಂದಲ್ಲಿ ರಿಯಾಕ್ಷನ್ ಆಗ್ತಾ ಇದೆ, ಆವಾಗ ಏನಾಗತ್ತೆ ಅದನ್ನ ಇಂಡಿಕೇಟ್ ಮಾಡುವಂತ ವ್ಯಾಲ್ಯೂ ಇಟ್ ಇಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಫೈನ್. ನೌ ಇದು ನಿಮ್ಗೆ ಹೇಳಿದ್ದೇನೆ, ಹೈಯರ್ ದ ವ್ಯಾಲ್ಯೂ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್, ಲೆಸ್ಸರ್ ದ ವ್ಯಾಲ್ಯೂ ಲೆಸ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್. ದಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ನೌ ಲೆಟ್ ಅಸ್ ಕಮ್ ಟು ದಿಸ್ 3D ಸೀರೀಸ್. 3D ಸೀರೀಸ್ ದಲ್ಲಿ ನಾನು ಇಲ್ಲಿ ಬರ್ದಿಲ್ಲ, ಆ ಪಾಯಿಂಟ್ ಬರ್ದಿಲ್ಲ. ಯೂಶುವಲಿ ಏನು ಅಂತ ಹೇಳಿದ್ರೆ 3D ಸೀರೀಸ್ ದೇರ್ ದಿಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನಾನು ಕನ್ಸಿಡರ್ ಮಾಡ್ತಿರೋದು. So it is this M2+ to M solid. ಈ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ ಇದು 3D series, D series ಅದೇನು ಅಂತ ಹೇಳಿದ್ರೆ ಇಟ್ ಇಸ್ ನೆಗೆಟಿವ್. ಯೂಶುವಲಿ ಎಲ್ಲದಕ್ಕೂ ಏನಿದೆ ಅಂತ ಹೇಳಿದ್ರೆ ಇಟ್ ಇಸ್ ನೆಗೆಟಿವ್. ಮೀನಿಂಗ್ ಏನು ಅಂತ ಹೇಳಿದ್ರೆ ದಿಸ್ 3D ಮೆಟಲ್ ಅಯಾನ್ಸ್, ರೈಟ್, ಸೊ ದೇ ವಿಲ್ ನಾಟ್ ಅಂಡರ್ಗೋ ರಿಡಕ್ಷನ್ ದಟ್ ಈಸಿಲಿ. ದಟ್ ಇಸ್ ದ ಮೀನಿಂಗ್. ಇದು ವ್ಯಾಲ್ಯೂ ನೆಗೆಟಿವ್ ಇದೆ, ಕಡಿಮೆ ಇದೆ ಅಂತ ಹೇಳಿದ್ರೆ ಅವು ನಿಮಗೆ ಈಸಿಲಿ ರಿಡಕ್ಷನ್ ಆಗೋದಿಲ್ಲ. ಅಥವಾ ಅದರದ್ದೇ ಇನ್ನೊಂದು ಮೀನಿಂಗ್ ಹೇಳಿದ್ರೆ ದಿಸ್ ಪ್ರಿಫರ್ಸ್ ಟು ಬಿ ಇನ್ 2+ ಆಕ್ಸಿಡೇಷನ್ ಸ್ಟೇಟ್, ರೈಟ್. ಯಾಕಂದ್ರೆ 2+ ಆಕ್ಸಿಡೇಷನ್ ಸ್ಟೇಟ್ ಇವಕ್ಕೆಲ್ಲ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಫಾರ್ ಮೋಸ್ಟ್ ಆಫ್ ದ ಮೆಟಲ್ ಅಯಾನ್ಸ್. ದಟ್ಸ್ ಹೌ ಇವು ಮೆಟಲ್ ಅಯಾನ್ಸ್ ಏನ್ ಮಾಡ್ತವೆ ಅಂದ್ರೆ ದೇ ಪ್ರಿಫರ್ ಟು ಬಿ ಇನ್ 2+ ಆಕ್ಸಿಡೇಷನ್ ಸ್ಟೇಟ್. ಅಥವಾ ನೀವು M ಸಾಲಿಡ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ 2+ ಆಗುವಂತ ಟೆಂಡೆನ್ಸಿ ಜಾಸ್ತಿ ಇದೆ. 2+ ಆಗುವಂತ ಟೆಂಡೆನ್ಸಿ ಜಾಸ್ತಿ ಇದೆ ಅನ್ನೋದು ಹೇಗೆ ಗೊತ್ತಾಗಿದೆ ಅಂದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ನೆಗೆಟಿವ್ ಇದೆ, ಕಡಿಮೆ ಇದೆ, ರೈಟ್. ಸೊ ಹಾಗಾಗಿ 2+ ಆಗುವಂತ ಟೆಂಡೆನ್ಸಿ ಜಾಸ್ತಿ ಇದೆ, ಸಾಲಿಡ್ ಆಗುವಂತ ಟೆಂಡೆನ್ಸಿ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವನ್ ಇಫ್ ಯು ಟೇಕ್ M ಸಾಲಿಡ್
ಇಟ್ ಪ್ರಿಫರ್ಸ್ ಟು ಅಂಡರ್ಗೋ ಆಕ್ಸಿಡೇಷನ್. ರಿಡಕ್ಷನ್ ಆಗೋ ಟೆಂಡೆನ್ಸಿ ಕಡಿಮೆ ಇದೆ, ಆಕ್ಸಿಡೇಷನ್ ಆಗೋ ಟೆಂಡೆನ್ಸಿ ಜಾಸ್ತಿ ಇದೆ. ರೆಡಿಲಿ ಇಟ್ ಮೇ ಅಂಡರ್ಗೋ ಆಕ್ಸಿಡೇಷನ್. ದಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ನೆಗೆಟಿವ್ ವ್ಯಾಲ್ಯೂ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್, ರೈಟ್? ಸೊ ಎಲ್ಲದಕ್ಕೂ ಇದು ಇನ್ ಜನರಲ್ ವಿ ಕ್ಯಾನ್ ಸೇ ಇದು ನೆಗೆಟಿವ್ ಇದೆ ಎಲ್ಲದಕ್ಕೂ. ಬಟ್ ಒಂದು ಎಕ್ಸೆಪ್ಷನ್ ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ದಿಸ್ ಕಾಪರ್ 2+ aqueous ಇದಿದ್ದು ಕಾಪರ್ ಸಾಲಿಡ್ ಆಗಿ ಕನ್ವರ್ಟ್ ಆಗುವಂತ ಟೆಂಡೆನ್ಸಿ ಆರ್ ದಿಸ್ ರಿಯಾಕ್ಷನ್ ಇಫ್ ಯು ಟಾಕ್ ಅಬೌಟ್, ಇದಕ್ಕೆ ನಿಮಗೆ ಇದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ವಿಲ್ ಬಿ ಪ್ಲಸ್ ಎಷ್ಟೋ ವ್ಯಾಲ್ಯೂ ಬರುತ್ತೆ. ಸೊ ಪ್ರಾಬ್ಲಿ ಪ್ಲಸ್ ಸಮ್ ವ್ಯಾಲ್ಯೂ ನನ್ ಬರ್ತಾ ಇಲ್ಲ. ಸೊ ಪ್ಲಸ್ ವ್ಯಾಲ್ಯೂ ಇದೆ. ದಿಸ್ ಸಿಂಪ್ಲಿ ಇಂಡಿಕೇಟ್ಸ್ ದಟ್ ಈ ಕಾಪರ್ 2+ ಸ್ಪೀಶೀಸ್ಗೆ ಇಟ್ ಹ್ಯಾಸ್ ಗಾಟ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್. ಉಳಿದಿದ್ದೆಲ್ಲದಕ್ಕೂ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಕಡಿಮೆ ಇದೆ ಅಥವಾ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್ ಜಾಸ್ತಿ ಇದೆ, ಅದಕ್ಕೆ ನೆಗೆಟಿವ್ ವ್ಯಾಲ್ಯೂ ಇದೆ. ಇದಕ್ಕೆ ಪ್ಲಸ್ ಇದೆ ಅಂದ್ರೆ ಮೀನಿಂಗ್ ದಿಸ್ ಸ್ಪೀಶೀಸ್ ಇಟ್ ಹ್ಯಾಸ್ ಗಾಟ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್. ದಟ್ ಇಸ್ ದ ಮೀನಿಂಗ್. ಕೋರ್ಸ್ ಆಮೇಲೆ ಅದಕ್ಕೆ ರೀಸನ್ ಯಾಕೆ ಅಂತ ಹೇಳಿದ್ರೆ, ಮೇನ್ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಈಗ ಏನಾಗುತ್ತೆ, ನೀವು ಕಾಪರ್ ಸಾಲಿಡ್ ಇದ್ದು ಕಾಪರ್ ಇದಾದಾಗ 2+ ಆದಾಗ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಎನರ್ಜಿ ಬೇಕಾಗುತ್ತೆ. ಕಾಪರ್ ಇಂದ ಕಾಪರ್ 2+ ಮಾಡಬೇಕು ಅಂದ್ರೆ ನೀವು ಇಲೆಕ್ಟ್ರಾನ್ಸ್ ತೆಗಿತೀರಿ ಎಸೆನ್ಷಿಯಲಿ. ಸೊ ಎನರ್ಜಿ ಬೇಕಾಗುತ್ತೆ, ಅದನ್ನ ನಾವು ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿ ಅಂತೇವಿ. ಆಮೇಲೆ ಅಲ್ಲಿ ಬೇರೆದು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಈ ಎನರ್ಜಿ ನಿಮ್ಗೆ ಏನಾಗಬೇಕು ಅಂದ್ರೆ, ಹೀಗೆ ಕಾಪರ್ 2+ ಆದ್ಮೇಲೆ ಅದು ವಾಟರ್ ಮಾಲಿಕ್ಯೂಲ್ಸ್ ಇಂದ ಸರೌಂಡ್ ಆದಾಗ ಒಂದಿಷ್ಟು ಎನರ್ಜಿ ಲಿಬರೇಟ್ ಆಗುತ್ತೆ. ಸೊ ಅದು ಎನರ್ಜಿ, ದಟ್ ಎನರ್ಜಿ ವಿ ಕಾಲ್ ಇಟ್ as ಹೈಡ್ರೇಷನ್ ಎನರ್ಜಿ. ಸೊ ಆ ಹೈಡ್ರೇಷನ್ ಎನರ್ಜಿ ಫಾರ್ ಮೆಟಲ್ ಅಯಾನ್ ಸಫಿಷಿಯಂಟ್ ಇದ್ರೆ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಮೆಟಲ್ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಈಸಿಲಿ, ಅಥವಾ 2+ ಆಗಿರೋದನ್ನು ಪ್ರಿಫರ್ ಮಾಡುತ್ತೆ. ಬಟ್ ಈ ಕೇಸಲ್ಲಿ ಏನಾಗಿದೆ ನೋಡ್ರಿ, ಇದು ಎಂಥಾಲ್ಪಿ ಆಫ್ ಹೈಡ್ರೇಷನ್ ಫಾರ್ ದಿಸ್ ಕಾಪರ್ 2+ ಸ್ಪೀಶೀಸ್ ಅದಕ್ಕೆ ಅದು ಕಡಿಮೆ ಇರೋದ್ರಿಂದ ದಟ್ ಇಸ್ ದ ರೀಸನ್ ವೈ ಇಟ್ ಇಸ್ ಸೈಡ್ ಟು ಬಿ ಪಾಸಿಟಿವ್. ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಇದೆ ಅದು ಗೊತ್ತಿರಬೇಕು. ಅಂಡ್ ಪಾಸಿಟಿವ್ ಇದ್ರೆ, ಇಫ್ ಯು ರಿಮೆಂಬರ್ ಅಬೌಟ್ ಇಲೆಕ್ಟ್ರೋಕೆಮಿಕಲ್ ಸೀರೀಸ್, ಹೈಡ್ರೋಜನ್ಗಿಂತ ಕೆಳಗೆ ಬರುತ್ತೆ. ಯಾವುದಕ್ಕೆ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ ಹೈಡ್ರೋಜನ್ಗಿಂತ ಕೆಳಗೆ ಬರುತ್ತೆ. ಹೈಡ್ರೋಜನ್ ರೆಫರೆನ್ಸ್ 0 ಅಂತ ತಗೊಳ್ತೇವೆ. ಹೈಡ್ರೋಜನ್ಗಿಂತ ಮೇಲೆ ಇರೋದಕ್ಕೆಲ್ಲ ನೆಗೆಟಿವ್ ರಿಡಕ್ಷನ್ ಪೊಟೆನ್ಷಿಯಲ್ ಇರುತ್ತೆ. ಇದು ಕಾಪರ್ ಒಂದೇ ಅಮೌಂಟ್ 3D ಮೆಟಲ್ಸ್. ನಿಮಗೆ ಅಫ್ಕೋರ್ಸ್ 3D ಮೆಟಲ್ಸ್ ತಗೊಂಡ್ರೆ ಕಾಪರ್, ಸಿಲ್ವರ್, ಗೋಲ್ಡ್ ಇವು ಮೂರು ಏನು ಬರ್ತವೆ ಅಂತ ಹೇಳಿದ್ರೆ ಅವು ಕೆಳಗೆ ಬರ್ತವೆ. ಇವು ಮೂರಕ್ಕೂ ಏನಿದೆ ಅಂತ ಹೇಳಿದ್ರೆ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಇಟ್ ಇಸ್ ಮೋರ್. ಫೈನ್. Then some other species if we consider, ಇದು ನೋಡ್ರಿ M2+ aqueous to M solid ಇದೆ ರಿಡಕ್ಷನ್ ಪೊಟೆನ್ಷಿಯಲ್. ಇಟ್ ಇಸ್ ಮೋರ್ ನೆಗೆಟಿವ್. ಯೂಶುವಲಿ ನೆಗೆಟಿವ್ ಇರುತ್ತೆ, ಅದನ್ನು ಹೇಳಿದ್ದೀನಿ. ಇಟ್ ಇಸ್ ಮೋರ್ ನೆಗೆಟಿವ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಟ್ರೆಂಡ್ದಲ್ಲಿ ಏನು ಎಕ್ಸ್ಪೆಕ್ಟೆಡ್ ಇರುತ್ತೆ ಅದಕ್ಕಿಂತನೂ ಇಟ್ ಇಸ್ ಮೋರ್ ನೆಗೆಟಿವ್ ಫಾರ್ ದೀಸ್ 3 ಸ್ಪೀಶೀಸ್ Mn, ಮ್ಯಾಂಗನೀಸ್, ನಿಕ್ಕಲ್ ಅಂಡ್ ಜಿಂಕ್. ಮೋರ್ ನೆಗೆಟಿವ್ ಇದೆ ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ಅಗೇನ್ ಸಿಂಪ್ಲಿ ಇವಕ್ಕೆ Mn ಇದ್ದಿದ್ದು Mn2+ ಆಗೋ ಟೆಂಡೆನ್ಸಿ ಜಾಸ್ತಿ ಇದೆ, ನಿಕ್ಕಲ್ ಇದ್ದಿದ್ದು ನಿಕ್ಕಲ್ 2+ ಆಗೋ ಟೆಂಡೆನ್ಸಿ ಜಾಸ್ತಿ ಇದೆ, Zn ಇದ್ದಿದ್ದು Zn2+ ಆಗೋ ಟೆಂಡೆನ್ಸಿ ಜಾಸ್ತಿ ಇದೆ. ವೈ? ಫಾರ್ ದೀಸ್ ಟು ಈಸಿಲಿ ನಿಮ್ಗೆ ಹೇಳಿಕ್ ಬರುತ್ತೆ. Mn2+ ಇದ್ರೆ ಇಟ್ ವಿಲ್ ಅಟೈನ್ D5 ಕಾನ್ಫಿಗರೇಷನ್, ರೈಟ್? ಸೊ ಆ D5 ಕಾನ್ಫಿಗರೇಷನ್ ಅದು ಒಂದು ಸ್ಟೇಬಲ್ ಕಾನ್ಫಿಗರೇಷನ್ ಇರೋದ್ರಿಂದ ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ Mn ಇದ್ದಿದ್ದು ರೆಡಿಲಿ 2+ ಆಗಿ ಆಕ್ಸಿಡೈಸ್ ಆಗುತ್ತೆ. ಇಫ್ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ವೆರಿ ಈಸಿಲಿ, ಅದರದ್ದು ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಕಡಿಮೆ ಇರುತ್ತೆ. ಅಂಡ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಡಕ್ಷನ್ ಪೊಟೆನ್ಷಿಯಲ್ ಟು ಬಿ ಲೆಸ್ ಆರ್ ನೆಗೆಟಿವ್. ಸೇಮ್ ಲಾಜಿಕ್ ಇಟ್ ಅಪ್ಲೈಸ್ ಹಿಯರ್ ಆಲ್ಸೋ. ಜಿಂಕ್ 2+ ಕೂಡ 2+ ಆದ್ರೂ ಅದಕ್ಕೊಂದು D10 ಸ್ಟೆಬಿಲೈಸೇಷನ್ ಸಿಗೋದ್ರಿಂದ ಇಟ್ ಕ್ಯಾನ್ ರೆಡಿಲಿ ಅಂಡರ್ಗೋ ದಟ್ ಸಾರ್ಟ್ ಆಫ್ ಆಕ್ಸಿಡೇಷನ್. ಅದು ಜಿಂಕ್ ಇದ್ದಿದ್ದು ರೆಡಿಲಿ ನಿಮ್ಗೆ ಏನಾಗುತ್ತೆ ಜಿಂಕ್ 2+ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ಸೊ ಅದಕ್ಕೆ 2+ ಆಗುವಂತ ಟೆಂಡೆನ್ಸಿ ಜಾಸ್ತಿ ಇದೆ ಬಿಕಾಸ್ ಆಫ್ D10 ಕಾನ್ಫಿಗರೇಷನ್. ದೆನ್ ನಿಕ್ಕಲ್. ಸೊ ನಿಕ್ಕಲ್ ಇದಕ್ಕೆ ನಿಮ್ಗೆ ಆವಾಗಲೇ ಹೇಳಿದ್ದೆ ಏನು ಅಂತ ಹೇಳಿದ್ರೆ, ಅದು ಅಯಾನ್ ಆಗಿ ಕನ್ವರ್ಟ್ ಆದಾಗ ವಾಟರ್ ಮಾಲಿಕ್ಯೂಲ್ ಸರೌಂಡ್ ಆಗತ್ತಲ್ಲ, ದಟ್ ಪ್ರೊಸೆಸ್ ಇಟ್ ಇಸ್ ಕಾಲ್ಡ್ ಆಫ್ ಹೈಡ್ರೇಷನ್. And when hydration occurs, some amount of energy will be released. That energy it is called as hydration enthalpy, hydration energy. So ಅದು ಸಫಿಷಿಯಂಟ್ಲಿ ಹೈ ಇದೆ ಅಂತ ಹೇಳಿದ್ರೆ ಆವಾಗ ನಿಮಗೆ ಏನಾಗುತ್ತೆ, ಆಕ್ಸಿಡೇಷನ್ ಈಸಿ ಆಗುತ್ತೆ, ಎಲೆಕ್ಟ್ರಾನ್ಸ್ ಈಸಿಲಿ ಕಳ್ಕೊಳ್ತವೆ ಸ್ಪೀಶೀಸ್. ಸೊ ದಿಸ್ ಒನ್ ನಿಕ್ಕಲ್ ಅಫ್ಕೋರ್ಸ್ ಅದು ಕಳ್ಕೊಳ್ಳುತ್ತೆ. ಎಕ್ಸ್ಪೆಕ್ಟೆಡ್ ಟ್ರೆಂಡ್ ನೆಗೆಟಿವ್ ಇರಬೇಕು ಇದರದ್ದು ರಿಡಕ್ಷನ್ ಪೊಟೆನ್ಷಿಯಲ್, ದಟ್ ಇಸ್ ದಟ್. ಬಟ್ ಎಕ್ಸ್ಪೆಕ್ಟೆಡ್ ಗಿಂತ ಮೋರ್ ನೆಗೆಟಿವ್ ಇದೆ. ದಟ್ ಸಿಂಪ್ಲಿ ಶೋಸ್ ದಟ್ Ni ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು Ni2+ aqueous ಮೋರ್ ಈಸಿಲಿ. Ni2+ ಆಗೋದ್ರಿಂದ ಆ ಹೈಡ್ರೇಷನ್ ಎಂಥಾಲ್ಪಿ ಅದಕ್ಕೆ ಫೇವರ್ ಆಗೋದ್ರಿಂದ ಸೊ ನಿಕ್ಕಲ್ದು ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಟ್ ಇಸ್ ಲೆಸ್ ದೆನ್ ಎಕ್ಸ್ಪೆಕ್ಟೆಡ್, ಅಥವಾ ನೆಗೆಟಿವ್ ಮೋರ್ ನೆಗೆಟಿವ್ ದೆನ್ ಎಕ್ಸ್ಪೆಕ್ಟೆಡ್. ಸೊ ಇದು ಒಂದಿಷ್ಟು ಟ್ರೆಂಡ್ಸ್ ಇನ್ ರಿಡಕ್ಷನ್ ಪೊಟೆನ್ಷಿಯಲ್ ಆಯಿತು. ನಾವು ಟ್ರೆಂಡ್ಸ್ ಇನ್ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ ದಿಸ್ M3+ to M2+ ಇದರದ್ದು ಒಂದಿಷ್ಟು ಟ್ರೆಂಡ್ಸ್ ನೋಡ್ರಿ. ಸೊ ಹೆಚ್ಚಿನ ಕೇಸಲ್ಲಿ ಇವನ್ನ ವಿ ಕ್ಯಾನ್ ಕೋರಿಲೇಟ್ ವಿತ್ ದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇನ್ ಸಮ್ ಕೇಸಸ್ ಮಾಡ್ಲಿಕ್ಕೆ ಬರೋದಿಲ್ಲ, ರೈಟ್? ಸೊ ಎಲ್ಲಿ ಕೋರಿಲೇಟ್ ಮಾಡಬಹುದು ದಟ್ ವಿ ಶಲ್ ಸಿ. ಫಸ್ಟ್ ಒನ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇದರಲ್ಲಿ
ವ್ಯಾಲ್ಯೂ ನೇಚರ್ ಮೇಲೆ ಅದು ಏನು ಪ್ರೆಡಿಕ್ಟ್ ಮಾಡಬಹುದು ಅದನ್ನು ನೋಡ್ಕೊಳ್ರಿ ಫಸ್ಟ್. ಲೆಟ್ ಅಸ್ ಸೇ ಹೈಯರ್ ವ್ಯಾಲ್ಯೂ ಇದೆ m3 plus to m2 plus aqueous, m3 plus aqueous ಇದ್ದು m2 plus aqueous ಆಗುವಂಥದ್ದು ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಟ್ ಇಸ್ ಹೈ. That indicates that m2 plus aqueous ion itself is more stable. ಈ ವ್ಯಾಲ್ಯೂ ಹೈ ಇದೆ ಅಂತ ಹೇಳಿದ್ರೆ m3 plus it is undergoing reduction to m2 plus more easily. That is the meaning. m2 plus ಆಗಿ ರೆಡಿಲಿ ಯಾಕೆ ಕನ್ವರ್ಟ್ ಆಗುತ್ತೆ? when m2 plus aqueous ion ಅದೇನಾದ್ರೂ ನಿಮಗೆ ಜಾಸ್ತಿ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ ಅದರಿಂದ, ಅಥವಾ ಇದು ಸ್ಟೇಬಲ್ ಇದೆ ಅಂತ ಹೇಳಿದ್ರೆ then that reaction it will occur very easily. Corresponding reduction potential value it will be high. So therefore higher value indicates stability of m2 plus aqueous ion. Similarly lower value ಇದೆ ಅಂದ್ರೆ m3 plus ಇದ್ದು m2 plus ಆಗುವ ಟೆಂಡೆನ್ಸಿ ಬಹಳ ಕಡಿಮೆ ಇದೆ, ತೋರಿಸ್ತಾ ಇಲ್ಲ. That simply means that for that species m3 plus aqueous ಇದ್ದಾಗಲೇ ಸ್ಟೆಬಿಲೈಸೇಷನ್ ಇರುವಂತ ಚಾನ್ಸಸ್ ಇದೆ. ಅದು ಮೋರ್ ಸ್ಟೇಬಲ್ ಇರಬಹುದು m3 plus aqueous ದಲ್ಲೇ ಇದ್ದಾಗ. ಸೊ therefore ಅದೇನಾಗುತ್ತೆ ಅಂತ ಹೇಳಿದ್ರೆ 2 plus ಆಗಿ ಕನ್ವರ್ಟ್ ಆಗೋದು ಇಷ್ಟಪಡೋದಿಲ್ಲ, and corresponding reduction potential value it will be less. That is the indication. ವ್ಯಾಲ್ಯೂ ಜಾಸ್ತಿ ಇದ್ರೆ 2 plus ಸ್ಟೇಬಲ್ ಇದೆ ಅಂತ ಮೀನಿಂಗ್, ವ್ಯಾಲ್ಯೂ ಕಡಿಮೆ ಇದೆ ಅಂತ ಹೇಳಿದ್ರೆ 3 plus ಸ್ಟೇಬಲ್ ಇದೆ ಅನ್ನೋದು ಮೀನಿಂಗ್. ನಾವು ಬೇಸ್ಡ್ ಆನ್ ದಿಸ್ ಸಮ್ ಇಂಟರ್ಪ್ರಿಟೇಷನ್ ವಿ ಕ್ಯಾನ್ ಡೂ. ಸಿ ಇದಕ್ಕೆ ನೋಡ್ರಿ, ನಾನು ಇಲ್ಲಿ ಯಾವುದಕ್ಕೂ ವ್ಯಾಲ್ಯೂಸ್ ಕೊಟ್ಟಿಲ್ಲ, ನಿಮ್ಗೆ ಕಂಪ್ಯಾರಿಟಿವ್ಲಿ ಮೋರ್ ನೆಗೆಟಿವ್ ಲೆಸ್ ನೆಗೆಟಿವ್ ಆ ಥರ ಹೇಳ್ತೇನೆ. ಸ್ಕ್ಯಾಂಡಿಯಂ 3 plus ಇದ್ದು ಸ್ಕ್ಯಾಂಡಿಯಂ 2 plus ಆಗಿ ಕನ್ವರ್ಟ್ ಆಗಬೇಕು. ಇಟ್ಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಟ್ ಇಸ್ ಸೆಟ್ ಟು ಬಿ ಲೋ. ಮೀನಿಂಗ್ ಏನು ಅಂತ ಹೇಳಂದ್ರೆ 3 plus ಇದ್ದಿದ್ದು ಸ್ಕ್ಯಾಂಡಿಯಂ ಇಟ್ ವಿಲ್ ನಾಟ್ ಪ್ರಿಫರ್ ಟು ಕನ್ವರ್ಟ್ ಇಟ್ ಸೆಲ್ಫ್ ಟು 2 plus. ಯಾಕೆ ಅಂತ ಹೇಳಿದ್ರೆ Sc3 plus ಸ್ಕ್ಯಾಂಡಿಯಂ 3 plus ಇಟ್ ಇಸ್ D0 ಸ್ಟೇಬಲ್ ಇರೋದ್ರಿಂದ ಅದು 2 plus ಆಗಿ ಕನ್ವರ್ಟ್ ಆಗೋದಿಲ್ಲ. 2 plus ಆದರೆ ಮತ್ತೆ D1 ಆಗಿಬಿಡುತ್ತೆ. ಈ ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಎಕ್ಸ್ಚೇಂಜ್ ಎನರ್ಜಿ ಅಸೋಸಿಯೇಟೆಡ್ ವಿತ್ 3 plus ಅದು ಇರೋದ್ರಿಂದ 3 plus ಸ್ಟೇಬಲ್ ಇರೋದ್ರಿಂದ ಸೊ ಹಿಯರ್ ದಿಸ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಟ್ ಇಸ್ ಲೋ. ದ ನೆಕ್ಸ್ಟ್ ಇನ್ನೊಂದು ನೋಡ್ರಿ, Mn3 plus to Mn2 plus aqueous. ಸೊ ದಿಸ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಫ್ ಯು ಕನ್ಸಿಡರ್, ಸೊ ದಿಸ್ ರಿಡಕ್ಷನ್ ಪೊಟೆನ್ಷಿಯಲ್ ಅದು ನಿಮ್ಗೆ ಹೈ ಇದೆ. ಹೈ ಇರೋದಕ್ಕೆ ರೀಸನ್ ಆಬ್ವಿಯಸ್ಲಿ ನೀವು ಸಿಂಪ್ಲಿ ಗೆಸ್ ಮಾಡಬಹುದು. Mn3 plus ಅಂತ ಹೇಳಂದ್ರೆ ಇಟ್ ವಿಲ್ ಬಿ D4 ಆಗುತ್ತೆ. 3 plus ಇದ್ದಿದ್ದು 2 plus ಆಯಿತು ಅಂದ್ರೆ ಇಟ್ ವಿಲ್ ಬಿ D5. Mn2 plus aqueous ಅಂದ್ರೆ D5 ಸಿಸ್ಟಮ್ ಆಗುತ್ತೆ. ಸೊ D5 ಆದಾಗ ಅಗೇನ್ ಎಕ್ಸಾಕ್ಟ್ಲಿ ಹಾಫ್ ಫೀಲ್ಡ್ ಮೋರ್ ಎಕ್ಸ್ಚೇಂಜ್ ಎನರ್ಜಿ, ಅದಕ್ಕೆ ಏನಾಗುತ್ತೆ ಸ್ಟೆಬಿಲೈಸೇಷನ್ ಆಗೋದ್ರಿಂದ ಇದು ರಿಯಾಕ್ಷನ್ ರೆಡಿಲಿ ನಡೆಯುತ್ತೆ. ಈ ರಿಡಕ್ಷನ್ ರಿಯಾಕ್ಷನ್ ಮೀನಿಂಗ್ ಏನು ಅಂತ ಹೇಳಿದ್ರೆ, ಸೊ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದಿಸ್ ರಿಯಾಕ್ಷನ್ ಇಟ್ ಶುಡ್ ಬಿ ಹೈ. ಓಕೆ, ದೆನ್ ಒನ್ ಮೋರ್, Fe3 plus aqueous to Fe2 plus aqueous. ಸೊ ಇದರದ್ದು ನೋಡಿದ್ರಿ ಅಂತ ಹೇಳಿದ್ರೆ ಇಟ್ ಇಸ್ ಸೆಡ್ ದಟ್ ಇಸ್ ಲೆಸ್ ಪಾಸಿಟಿವ್. ಕೋರ್ಸ್ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ 3 plus 2 plus ಆಗಿ ರೆಡ್ಯೂಸ್ ಆಗತ್ತೆ. ಬಟ್ ಲೆಸ್ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಆ ಟೆಂಡೆನ್ಸಿ ಸ್ವಲ್ಪ ಕಡಿಮೆ ಇದೆ. ಸೇ ಮೇ ಬಿ ಯಾವುದೋ ಒಂದು ನೀವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಹೈ ಅಂತ ಬಂದಿದೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಲೆಸ್ ಪಾಸಿಟಿವ್ ಇದೆ. ಮೀನಿಂಗ್ ಏನು ನೋಡ್ರಿ, Fe3 plus aqueous ಇಟ್ ಇಸ್ D5. ಇದು ಸ್ವಲ್ಪ ಸ್ಟೇಬಲ್ ಇರೋದ್ರಿಂದ ಈ ರಿಯಾಕ್ಷನ್ 3 plus ಇದ್ದು 2 plus ಆಗೋ ಟೆಂಡೆನ್ಸಿ ಸ್ವಲ್ಪ ಕಡಿಮೆ ತೋರಿಸ್ತದೆ. therefore ಇಟ್ ಇಸ್ ಲೆಸ್ ಪಾಸಿಟಿವ್, ರೈಟ್? ಸೊ ಈ ತರ ಅದನ್ನ ಒಂದು ಸ್ವಲ್ಪ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಕೋರಿಲೇಟ್ ಮಾಡ್ಲಿಕ್ಕೆ ಬರುತ್ತೆ. ಇದು ಒಂದು ಕನ್ಸಿಡರ್ ಮಾಡ್ರಿ, Cr3 plus aqueous and Cr2 plus aqueous ಇದರದ್ದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇಟ್ ಇಸ್ ಲೋ ಇನ್ ದ ಸೆನ್ಸ್ ಇಟ್ ಇಸ್ ನೆಗೆಟಿವ್. ಮೀನಿಂಗ್ ಏನು ಅಂತ ಹೇಳಿದ್ರೆ 3 plus ಇದ್ದಿದ್ದು 2 plus ಆಗಿ ರಿಡಕ್ಷನ್ ಆಗುವಂತ ಟೆಂಡೆನ್ಸಿ ಬಹಳ ಕಡಿಮೆ ಇದೆ, ರೈಟ್? ಸೊ ಈಗ ನೀವು 3 plus ಆದ್ರೂ ನೋಡ್ರಿ 2 plus ಆದ್ರೂ ನೋಡ್ರಿ. ಸೊ ಈ 3 plus 2 plus ನೋಡಿದ್ರೆ ಜಸ್ಟ್ ಎಕ್ಸ್ಚೇಂಜ್ ಎನರ್ಜಿ ಮೇಲೆ ಅಂತದೇನು ಹೇಳಲಿಕ್ಕೆ ಬರೋದಿಲ್ಲ. ಅಂಡ್ ಒನ್ ಮೋರ್ ಎಕ್ಸಾಂಪಲ್ ಇದೇ ತರದ್ ಯಾವುದು ಅಂತ ಹೇಳಂದ್ರೆ ಇಟ್ ಇಸ್ ದಿಸ್ CO3 plus has got very high tendency. ಇದರದ್ದು CO3 plus to CO2 plus ಆಗಿ ಕನ್ವರ್ಟ್ ಆಗುವಂತಹ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಟ್ ಇಸ್ ಹೈ, ಸಫಿಷಿಯೆಂಟ್ಲಿ ಹೈ ಇದೆ. ಇದು ಕೂಡ ಅಷ್ಟೇ, ಇದು ನಿಮ್ಗೆ ಜಸ್ಟ್ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಕ್ಸ್ಚೇಂಜ್ ಎನರ್ಜಿ ಏನು ಹೇಳಿಕ್ ಬರೋದಿಲ್ಲ. ಸೊ ಇದು ಒಂದು ನಿಮ್ಗೆ ಇದನ್ನ ಇನ್ ಬ್ರೀಫ್ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಸಮಥಿಂಗ್ ಕಾಲ್ಡ್ ಆಸ್ ಹೈ CFSE. ಈ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಬರುತ್ತೆ. ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ ಅಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಕಲ್ತಿದ್ದಿದ್ರೆ ಅಲ್ಲಿ ನಿಮಗೆ CFSE ಕ್ಯಾಲ್ಕುಲೇಟ್ ಮಾಡೋದು ಯೂಶಲಿ ಸೆಕೆಂಡ್ PUC ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಾಡಿರೋದಿಲ್ಲ. ಬಟ್ ಮಾಡಿದ್ದಿದ್ರೆ ಅದು ಒಂದು ಎನರ್ಜಿ ಅದಕ್ಕೆ ರೀಸನ್ ಅಂತ ಹೇಳಲಿಕ್ಕೆ ಬರುತ್ತೆ. ಸೊ ಇದು 3 plus Cr3 plus and CO3 plus because of some other reasons like CFSE ಅದು ಸ್ಟೇಬಲ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ ಸಾರಿ, ಎರಡು ಕಡೆ ಅಲ್ಲ, ಇಲ್ಲಿ CO2 plus ಫಾರ್ ಸೇಮ್ ರೀಸನ್ ಇಲ್ಲಿ CO2 plus ಸ್ಟೇಬಲ್ ಆಗುತ್ತೆ, ಇಲ್ಲಿ Cr3 plus ಸ್ಟೇಬಲ್ ಆಗುತ್ತೆ. ಸೊ ಇವೆರಡಕ್ಕೆ ನಿಮ್ಗೆ ಹೈ CFSE ಇರೋದ್ರಿಂದ ದಿಸ್ ಟ್ರೆಂಡ್ ಇಟ್ ಈಸ್ ಅಬ್ಸರ್ವ್. ನೆಕ್ಸ್ಟ್ ಇವೆಲ್ಲ ಪಟ ಫಾಸ್ಟ್ ಆಗಿ ನೋಡ್ಬಿಡೋಣ. ನೆಕ್ಸ್ಟ್ ಪ್ರಾಪರ್ಟಿ ಇಟ್ ಇಸ್ ಕಾಂಪ್ಲೆಕ್ಸ್ ಫಾರ್ಮೇಷನ್. ಗೊತ್ತಿದೆ, ಟ್ರಾನ್ಸಿಷನ್ ಮೆಟಲ್ಸ್ ದೇ ಫಾರ್ಮ್ ವೆರಿ ಲಾರ್ಜ್ ನಂಬರ್ ಆಫ್
coordination compounds. ಅದಕ್ಕೆ ರೀಸನ್ ಏನು ಅಂತ ಹೇಳಂದ್ರೆ ಇಟ್ ಹ್ಯಾಸ್ ಹೈ ಚಾರ್ಜ್ ಡೆನ್ಸಿಟಿ. ಒಂದೇ ಇದರಲ್ಲಿ ಸ್ಟೇಟ್ಮೆಂಟಲ್ಲಿ 2 ಪಾಯಿಂಟ್ ಕವರ್ ಆಗಿಬಿಡುತ್ತೆ ಇದು. ಸೊ ಹೈ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ರೆ ಮೆಟಲ್ ಅಯಾನ್ಸ್ ದೇ ವಿಲ್ ಹ್ಯಾವ್ ಸ್ಮಾಲರ್ ಸೈಜ್ ಆ್ಯಂಡ್ ಹೈ ನ್ಯೂಕ್ಲಿಯರ್ ಚಾರ್ಜ್. 3+, 4+, ಆ ಥರ ಹೈ ನ್ಯೂಕ್ಲಿಯರ್ ಚಾರ್ಜ್ ಹೋಗೋ ಚಾನ್ಸಸ್ ಇರುತ್ತೆ. ಅಲಾಂಗ್ ವಿತ್ ದಟ್ ಸ್ಮಾಲ್ ಸೈಜ್ ಇಸ್ ಆಲ್ಸೋ ಪಾಸಿಬಲ್. ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ದಟ್ಸ್ ಹೌ ಇಟ್ ಕ್ಯಾನ್ ಅಟ್ರಾಕ್ಟ್. ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಲಿಗ್ಯಾಂಡ್ಸ್ ಬೇಕು, ಅವನ್ನು ಅಟ್ರಾಕ್ಟ್ ಮಾಡುತ್ತೆ ಅದು. ಆಮೇಲೆ ಅವುಗಳ ಜೊತೆ ಬೈಂಡ್ ಮಾಡ್ಕೊಳ್ಳಿಕ್ಕೆ, ಲಿಗ್ಯಾಂಡ್ ಜೊತೆ ಬೈಂಡ್ ಮಾಡ್ಕೊಳ್ಳಿಕ್ಕೆ ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು. ಆ್ಯಂಡ್ ದಟ್ ಇಸ್ ಆಲ್ಸೋ ದ್ಯಾರ್ ವಿತ್ ದಿಸ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್. ವೇಕೆಂಟ್ ಡಿ ಆರ್ಬಿಟಲ್ಸ್ ಅವೈಲೇಬಲ್ ಇರುತ್ತೆ. ಬಿಕಾಸ್ ಆಫ್ ದಿಸ್ ರೀಸನ್ ದಿಸ್ ಡಿ elements they show a high tendency to form complexes. Next, catalytic properties. So ಈ D block elements ಮತ್ತೆ ಅವುಗಳ compounds they are good catalysts. ಬೇಕಾದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ದಲ್ಲಿ ಇವನ್ನ ನಿಮಗೆ ಕ್ಯಾಟಲಿಸ್ಟ್ಸ್ ಆಗಿ ಯೂಸ್ ಮಾಡ್ತೀವಿ. ಸಪೋಸ್ ನಿಮ್ಗೆ ನೆನಪಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವೆನಾಡಿಯಂ ಪೆಂಟಾಕ್ಸೈಡ್ ಯೂಸ್ ಮಾಡ್ತೀರಿ, ಅಥವಾ ಐರನ್ ಯೂಸ್ ಮಾಡ್ತೀರಿ ಹೇಬರ್ಸ್ ಪ್ರೊಸೆಸ್ದಲ್ಲಿ. ವೆನಾಡಿಯಂ ಪೆಂಟಾಕ್ಸೈಡ್ ಕಾಂಟ್ಯಾಕ್ಟ್ ಪ್ರೊಸೆಸ್ದಲ್ಲಿ ಯೂಸ್ ಮಾಡ್ತೀರಿ. ಡಿ ಮೆಟಲ್ ಅಯಾನ್ಸ್ ದೇ ಆರ್ ಯೂಸ್ಡ್, ಡಿ ಮೆಟಲ್ ಆಟಮ್ಸ್ ಆರ್ ದೇರ್ ಕಾಂಪೌಂಡ್ಸ್ ದೇ ಆರ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್, ರೈಟ್. ಸೊ ಇದಕ್ಕೂ ರೀಸನ್ ಇದೆ. ಒಂದು ಏನು ಅಂತ ಹೇಳಿದ್ರೆ, ಇವು ಮೆಟಲ್ಸ್ ಇರೋದ್ರಿಂದ ದೇ ಕ್ಯಾನ್ ಬಿ ಫೈನ್ಲಿ ಪೌಡರ್ಡ್ ಅಂಡ್ ಲಾರ್ಜ್ ಸರ್ಫೇಸ್ ಏರಿಯಾ ಪ್ರೊವೈಡ್ ಮಾಡುತ್ತೆ. ಈ ಕೆಟಾಲಿಟಿಕ್ ರಿಯಾಕ್ಷನ್ ಅಂತ ಹೇಳಿದ್ರೆ ಅದು ಇಟ್ ಪ್ರೊಸೀಡ್ಸ್ ವಿತ್ ಅಡ್ಸಾರ್ಪ್ಷನ್. ಕೆಟಾಲಿಟಿಕ್ ಸರ್ಫೇಸ್ ಮೇಲೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಮತ್ತು ಫಸ್ಟ್ ಅಡ್ಸಾರ್ಬ್ ಆಗಬೇಕು. ಸೊ ಆ ಪ್ರೊಸೆಸ್ ಆಗಲಿಕ್ಕೆ ಲಾರ್ಜ್ ಸರ್ಫೇಸ್ ಏರಿಯಾ ಪ್ರೊವೈಡ್ ಮಾಡ್ತವೆ ಒಂದೇದು. ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸಸ್ ಫಾರ್ಮೇಷನ್ ಆಗುತ್ತೆ. ಕ್ಯಾಟಲಿಸ್ಟ್ ಆ್ಯಂಡ್ ರಿಯಾಕ್ಟೆಂಟ್ ಜೊತೆ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಆ ಥರ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಬೇಕು. ಆ್ಯಂಡ್ ಆ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸಿಂದ ಫರ್ದರ್ ನಿಮಗೆ ಪ್ರಾಡಕ್ಟ್ ಬರಬೇಕು ಅಂತ ಹೇಳಿದ್ರೆ ಮೆಟಲ್ ಅಯಾನ್ ಅದು ಇಟ್ ಶುಡ್ ಬಿ ಕೇಪಬಲ್ ಆಫ್ ಶೋಯಿಂಗ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಸೊ ಈ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸು ತೋರಿಸುತ್ತೆ ಡಿ ಮೆಟಲ್ ಅಯಾನ್ ಲಾರ್ಜ್ ಸರ್ಫೇಸ್ ಏರಿಯಾ ಇದೆ. Because of these two reasons they can act as good catalyst. Next simple ಒಂದೆರಡು ತಗೊಳ್ಳೋದಿದ್ರೆ ಅಲಾಯ್ ಫಾರ್ಮೇಷನ್. ಟ್ರಾನ್ಸಿಷನ್ ಮೆಟಲ್ಸ್ ದೇ ಫಾರ್ಮ್ ಅಲಾಯ್. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳೋದಿದ್ರೆ ಬ್ರಾಸ್, ಬ್ರಾನ್ಸ್, ಇವೆಲ್ಲ ನೆಕ್ಸ್ಟ್ ಎಕ್ಸಾಂಪಲ್ಸ್ ಫಾರ್ ಅಲಾಯ್ಸ್. ಸೊ ಈಸಿಲಿ ದೇ ಫಾರ್ಮ್ ಅಲಾಯ್ಸ್. ರೀಸನ್ ಏನು ಅಂತ ಹೇಳಿದ್ರೆ ಸಿಮಿಲಾರಿಟಿ ಇನ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಒಂದಕ್ಕೊಂದು ಸಿಮಿಲರ್ ಇರೋದ್ರಿಂದ ಸೊ ನೀವು ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ ಅನ್ನು ಬೇರೆ ಬೇರೆ ಪ್ರಪೋರ್ಷನ್ಸ್ದಲ್ಲಿ ಮಿಕ್ಸ್ ಮಾಡಬಹುದು. ಸೊ ದೇ ಫಾರ್ಮ್ ಅಲಾಯ್ಸ್. ದೆನ್ ನೆಕ್ಸ್ಟ್ ಒನ್ ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಕಾಂಪೌಂಡ್ಸ್ ಇನ್ ವಿಚ್ ಸ್ಮಾಲ್ ಆಟಮ್ಸ್ ಲೈಕ್ H, ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್ ದೇ ಆರ್ ಟ್ರಾಪ್ಡ್ ಇನ್ ಆಯಿಡ್ಸ್ ಆಫ್ ಕ್ರಿಸ್ಟಲ್ಸ್. ಮೆಟಾಲಿಕ್ ಕ್ರಿಸ್ಟಲ್ಸ್ ಅದರ ಬಗ್ಗೆ ಸಾಲಿಡ್ಸ್ದಲ್ಲಿ ನೋಡಿದಿರಿ. ಮೆಟಾಲಿಕ್ ಕ್ರಿಸ್ಟಲ್ಸ್ದಲ್ಲಿ ವಾಯ್ಡ್ಸ್ ಫ್ರೀ ಸ್ಪೇಸ್ ಇರುತ್ತೆ. ಮೆಟಲ್ ಆಟಮ್ಸ್ ಟೈಟ್ಲಿ ಆಕ್ಯುಪೈ ಆದಾಗ, ಕ್ಲೋಸ್ ಪ್ಯಾಕ್ ಆದಾಗ ಆ ವಾಯ್ಡ್ಸ್ದಲ್ಲಿ ಇವು ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್ ಈ ಥರದ ಸ್ಮಾಲ್ ಆಟಮ್ಸ್ ಆಕ್ಯುಪೈ ಆಗಿ ದೇ ಹೆಲ್ಪ್ ಇನ್ ಚೇಂಜಿಂಗ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಆ ಮೆಟಲ್ಸನ್ನು ಹಾರ್ಡ್ ಮಾಡುತ್ತೆ ಆ್ಯಂಡ್ ಬೇರೆ ಬೇರೆ ಈ ಥರದ ಪ್ರಾಪರ್ಟೀಸ್ ಕೊಡುತ್ತೆ. ಒಂದು ಕ್ವಶನ್ ಇದೆ, ಆ ಕ್ವಶನಲ್ಲಿ ಬೇರೆ ಏನೇನು ಪ್ರಾಪರ್ಟೀಸ್ ಬರುತ್ತೆ ದಟ್ ವಿ ಶಲ್ ಸಿ. ಸೊ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅವು ದೇ ಕ್ಯಾನ್ ಬಿ ಇಂಪ್ರೂವ್ಡ್. ಆ್ಯಂಡ್ ಆ ಥರದ ಕಾಂಪೌಂಡ್ಸ್ ವ್ಯಾರ್ ನಿಮಗೆ ಈ ಇಂಟರ್ಸ್ಟಿಷಿಯಲ್ ಪೊಸಿಷನ್ದಲ್ಲಿ ಸಣ್ಣ ಆಟಮ್ಸ್ ಕೂತ್ಕೊಂಡಿರುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಸ್ಟೇನ್ಲೆಸ್ ಸ್ಟೀಲ್. ಅದರಲ್ಲಿ ಸ್ವಲ್ಪ ಈ ಇಂಟರ್ಸ್ಟಿಷಿಯಲ್ ಪೊಸಿಷನ್ಸ್ದಲ್ಲಿ ಕಾರ್ಬನ್ ಆಟಮ್ಸ್ ಕೂತ್ಕೊಂಡಿರುತ್ತೆ, ರೈಟ್. ಸೊ ದಟ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಫಾರ್ಮೇಷನ್ ದಟ್ ಇಸ್ ಆಲ್ಸೋ ಪಾಸಿಬಲ್ ವಿತ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಇವು ಇಷ್ಟು ಪ್ರಾಪರ್ಟೀಸ್, ಆಲ್ಮೋಸ್ಟ್ ಎಲ್ಲ ಪ್ರಾಪರ್ಟೀಸು ಕವರ್ ಮಾಡಿದಾಗ ಆಯಿತು. ಕೆಲವೊಂದು ಎರಡು ಆಸ್ಪೆಕ್ಟ್ಸ್ ಬಗ್ಗೆ ಹೇಳಲಿಲ್ಲ, ಅದನ್ನು ನಾನು ಕ್ವಶನ್ಸ್ ಇಲ್ಲೇ ಮುಂದೆ ಕ್ವಶನ್ಸ್ ತೊಗೊಂಡು ಕವರ್ ಮಾಡ್ತೇನೆ. ಪ್ರಿವಿಯಸ್ ಎರಡು ಕ್ವಶನ್ಸ್. ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಇಸ್ ಇನ್ಕರೆಕ್ಟ್? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಯಾವ್ದು ತಪ್ಪು ಅಂತ ಕೇಳಿದ್ದಾರೆ. ಸಿ ಫಸ್ಟ್ ಒನ್, interstitial compounds they are said to be chemically reactive. No, metals the reactivity antadenu difference ಮಾಡೋದಿಲ್ಲ. So this itself is the answer. ಇದು ತಪ್ಪು ಸ್ಟೇಟ್ಮೆಂಟ್. ನೆಕ್ಸ್ಟ್, they are much harder than pure metals. ಆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಮಾಡುವಂಥದ್ದು ಇಂಟೆನ್ಷನ್ನೇ ಅದು ಮೆಟಲ್ ಅನ್ನು ಇನ್ನೂ ಹಾರ್ಡ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ದಟ್ ಇಸ್ ರೈಟ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಇಫ್ ಯು ಲುಕ್ ಎಟ್, ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಹೌದು, ಹಾರ್ಡ್ ಆಗಿರುತ್ತೆ ಆ್ಯಂಡ್ ಹಾರ್ಡ್ ಆಗಿರೋದ್ರಿಂದ ಹೈ ಮೆಲ್ಟಿಂಗ್ ಪಾಯಿಂಟ್ ಕೂಡ ಇರುತ್ತೆ. ಆ್ಯಂಡ್ ದೇ ರಿಟೈನ್ ಮೆಟಾಲಿಕ್ ಕಂಡಕ್ಟಿವಿಟಿ. ಇವು ನೀವು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಫಾರ್ಮೇಷನ್ ಮಾಡೋದ್ರಿಂದ ದಟ್ ಸೀರಿಯಸ್ಲಿ ದಟ್ ವಿಲ್ ನಾಟ್ ಅಫೆಕ್ಟ್ ಮೆಟಾಲಿಕ್ ಕಾಂಪೌಂಡ್ಸ್ ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಫೆಕ್ಟ್ ಮಾಡೋದಿಲ್ಲ. ಸೊ ದೇರ್ ಫೋರ್ if you look at the statements, all these 2, 3, 4 they are correct. Just option 1 it is wrong and that should the answer. Chemically reactive ಇರೋದಿಲ್ಲ. interstitial compound ಕೂಡ ಮೆಟಲ್ ಅಷ್ಟೇ chemically inert ಇರ್ತವೆ. Fine. Next, second question. Which one of these may be expected to have highest second ionization enthalpy? So ನಾವು ionization enthalpy ಬಗ್ಗೆ ಎಲ್ಲಿಯೂ ಮಾತಾಡಿಲ್ಲ. ಬಟ್ ಎಲ್ಲವನ್ನ ಇವು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಯಾರು ರಿಯಲಿ ಸಕ್ಸಸ್ಫುಲ್ ಆಗ್ತೀರಿ ಅಂತ ಹೇಳಂದ್ರೆ, ನೀವು ಎಲ್ಲದೂ ಗೊತ್ತಿದ್ದು ಆನ್ಸರ್ ಮಾಡಿದ್ರೇನು
ಏನು ಬೇಕಾಗತ್ತೆ ನಿಮ್ಗೆ ಯಾವುದೋ ಒಂದು ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ, ಕಾನ್ಸೆಪ್ಟ್ ವೈಸ್ ಆ ಕಾನ್ಸೆಪ್ಟನ್ನು ಸಪ್ರೇಟಾಗಿ ಕಲ್ತಿರೋದಿಲ್ಲ ನೀವು, ಬಟ್ ನಿಮ್ಗೇನು ಗೊತ್ತಿರುತ್ತೆ ಅದಕ್ಕೆ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಏನೋ ಒಂದು ಸ್ವಲ್ಪ ಇರುತ್ತೆ, ಅದು ಆ ಬ್ಯಾಕ್ಗ್ರೌಂಡ್ ಇದ್ದಿದ್ರಿಂದನೇ ನೀವು ಮಾಡದಿರೋ ಕಾನ್ಸೆಪ್ಟ್ಸನ್ನು ಅಟೆಂಪ್ಟ್ ಮಾಡ್ತೀರಿ ಅಂತ ಹೇಳಂದ್ರೆ ದೆನ್ ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ that should be done, right? So this is one such question. Just ನಿಮ್ಗೆ ಅಯನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಏನು ಅನ್ನೋ ಐಡಿಯಾ ಇತ್ತು ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಟ್ರೈ ಸಾಲ್ವಿಂಗ್ ದಿಸ್ ಕ್ವಶನ್. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂತಾನೆ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಒಂದೇ ಇಲೆಕ್ಟ್ರಾನ್ ಅನ್ನು ನೀವು ತೆಗೆದಿದ್ದೀರಿ, ಆಲ್ರೆಡಿ ಯು ಹ್ಯಾವ್ ರಿಮೂವ್ ದಿಸ್, ನೌ ಯು ಆರ್ ರಿಮೂವಿಂಗ್ ಸೆಕೆಂಡ್ ಇಲೆಕ್ಟ್ರಾನ್. ಆ ಸೆಕೆಂಡ್ ಇಲೆಕ್ಟ್ರಾನ್ ತೆಗೆಯುವ ಪ್ರೊಸೆಸ್ ಎಲ್ಲಿ ಡಿಫಿಕಲ್ಟ್, ದಟ್ ಇಸ್ ದ ಕ್ವಶನ್. ಹೈಯೆಸ್ಟ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ರೆ ಇನ್ ಗ್ಯಾಸ್ ಫೇಸ್ ಮೆಟಲ್ ಆಟಮ್ ತಗೊಂಡು ಅದರದ್ದು ಒಂದು ಇಲೆಕ್ಟ್ರಾನ್ ತೆಗೆದಿದ್ದೀರಿ, ವಾಟ್ ಯು ಹ್ಯಾವ್ ಇಸ್ ಎಂ ಪ್ಲಸ್ ಸ್ಪೀಶೀಸ್. ಈಗ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಇದು ವೆನಾಡಿಯಂ ತಗೊಂಡ್ರಿ ಅಂತ ಹೇಳಂದ್ರೆ ವಿ ಪ್ಲಸ್ ಗ್ಯಾಸಿಯಸ್ ಸ್ಪೀಶೀಸ್ ಯು ಹ್ಯಾವ್, ರೈಟ್? ಸೊ ಇದನ್ನ ಏನ್ ಮಾಡಬೇಕು ಅಂತ ಹೇಳಂದ್ರೆ ಇದರಿಂದ ಇನ್ನೊಂದು ಇಲೆಕ್ಟ್ರಾನ್ ಅಂತ ತೆಗೆದು ದಿಸ್ ಶುಡ್ ಬಿ ಕನ್ವರ್ಟೆಡ್ ಟು 2+. ಹಾಗೆ ಎಲ್ಲಾ ಕಡೆ ನಿಮಗೆ ಎರಡನೇ ಇಲೆಕ್ಟ್ರಾನ್ ಅನ್ನು ತೆಗಿಬೇಕು, ದಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ. ಎಂಥಾಲ್ಪಿ ಚೇಂಜ್ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ. ನೋಡ್ರಿ, ಇದು ಎಲ್ಲಿ ಈ ಪ್ರೊಸೆಸ್ ಡಿಫಿಕಲ್ಟ್ ಇರುತ್ತೆ, ಆಬ್ವಿಯಸ್ಲಿ ಅಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಎಲ್ಲಿ ಡಿಫಿಕಲ್ಟ್ ಇರುತ್ತೆ ಅನ್ನೋದನ್ನ ಅಗೇನ್ ಇಟ್ ಕ್ಯಾನ್ ಬಿ ಡಿಸೈಡೆಡ್ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದರದ್ದು D4 ಇದೆ, ಇದು D3 ಇದೆ, Cr plus this will be D5, Cr2 plus it will be D4. So Cr plus D5 ಹಾಫ್ ಫೀಲ್ಡ್ ಇರೋದ್ರಿಂದ ಇಟ್ ಹ್ಯಾಸ್ ಎಕ್ಸ್ಚೇಂಜ್ ಎನರ್ಜಿ, ಇದು ಕಾನ್ಫಿಗರೇಷನ್ ಸ್ವಲ್ಪ ಸ್ಟೇಬಲ್ ಆಗುತ್ತೆ. ಹಾಗಾಗಿ ಇಲ್ಲಿಂದ ನಿಮಗೆ 2+ ತಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. D5 ಇದ್ದನ್ನು D4 ಮಾಡ್ತೀರಿ, ಬಟ್ ಈ ತರದ್ದು ಪ್ರಶ್ನೆ ಮತ್ತೆ ಎಲ್ಲಿಯೂ ಬರೋದಿಲ್ಲ, ರೈಟ್? ಸೊ ಇನ್ಫ್ಯಾಕ್ಟ್ ಇದರದ್ದು ಏನಾಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು D4 ಇದ್ದಿದ್ದು 2+ ಮಾಡಿದಾಗ ಏನಾಗುತ್ತೆ, ಸಾರಿ ಇದು D4 ಅಲ್ಲ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಇದು D6 ಇರಬೇಕು. ಸೊ D6 ಇದ್ದು, ಲೆಟ್ ಮೀ ಜಸ್ಟ್ ಕರೆಕ್ಟ್ ಇಟ್. ಓಕೆ, ಲಾಸ್ಟ್ ಕ್ವಶನ್ದಲ್ಲಿ ಆನ್ಸರ್ ಇಟ್ ಇಸ್ ಕ್ರೋಮಿಯಂ. ನಾನು ಮುಂದೆ ಸ್ಲೈಡ್ ತೊಗೊಂಡು ಬಂದುಬಿಟ್ಟೆ, ಸೊ ಹಾಗಾಗಿ ಮತ್ತೆ ರಿವರ್ಸ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಲಾಸ್ಟ್ ಕ್ವಶನ್ದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕ್ರೋಮಿಯಂ ಕೇಸಲ್ಲಿ, ಇನ್ ಕೇಸ್ ಆಫ್ ಕ್ರೋಮಿಯಂ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ನಿಮಗೆ ನೀವು ಎಲ್ಲಿ ಹೈ ಇರುತ್ತೆ ಅಂತ ಹೇಳಿ ಕೇಳಿದ್ದಾನೆ. ಸೊ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಮಾತಾಡಿದಾಗ ಸೊ D5 that plays important role, and that's how your answer it will be chromium for that. Okay, let us come to this question. The basic character of transition metal monoxides follows the order. So you acidic character and basic character of these oxides of transition metals adr ಬಗ್ಗೆ ನಾವು ಮಾತಾಡಿಲ್ಲ, ಬಟ್ ಇದು ನಿಮಗೆ ಜನರಲ್ ಆಸ್ಪೆಕ್ಟ್, ಇದು ಸ್ವಲ್ಪ ಜನರಲ್ ಆಸ್ಪೆಕ್ಟ್ ನಾಲೆಜ್ ಇದ್ರೂ ಇವನ್ ದಿಸ್ ಕ್ವಶನ್ ಇಟ್ ಕ್ಯಾನ್ ಬಿ ಸಾಲ್ವ್. ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದೆ, ನಾನು ಎಡಿಟ್ ಮಾಡಬೇಕಾಗಿತ್ತು. ಸೊ ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದಿಸ್, ಯಾಕಂದ್ರೆ ಇದೇನು ಆನ್ಸರ್ ಅಲ್ಲ. ಓಕೆ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ನೋಡ್ರಿ, ಏನು ಕೇಳಿದಾರೆ ಅಂದ್ರೆ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಟ್ರಾನ್ಸಿಷನ್ ಮೆಟಲ್ ಯಾವ ಆರ್ಡರ್ ಫಾಲೋ ಮಾಡುತ್ತೆ ಅಂತ ಹೇಳಿ ಕೇಳಿದ್ದಾನೆ. ಸೊ ಇಲ್ಲಿ ನಿಮಗೆ 4 ಮೆಟಲ್ ಆಕ್ಸೈಡ್ಸ್ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಜಸ್ಟ್ ಅದನ್ನ ಒಂದು ಆರ್ಡರ್ ಇನ್ ದ ಸೆನ್ಸ್ ಆ ಮೆಟಲ್ಲಿನ ಅಟಾಮಿಕ್ ನಂಬರ್ ಆರ್ಡರ್ದಲ್ಲಿ ಬರ್ಕೊಂಡಿದ್ದೀನಿ. ಟಿಟಾನಿಯಂ, ವೆನಾಡಿಯಂ, ಕ್ರೋಮಿಯಂ ಅಂಡ್ Fe. ಸೊ ನಾವು ಫಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಲುಕ್ ಎಟ್ ಇಸ್, ಈ ಥರ ನಿಮ್ಮ ಕಂಪ್ಯಾರಿಸನ್ ಬಂದಾಗ ಆಲ್ವೇಸ್ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂದರೆ ಅದು ಎಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ ಅದನ್ನು ನೋಡ್ರಿ. ಸೊ ಈಗ 4 ನೋಡಿದಾಗ ನಿಮಗೆ 4 ಎಲ್ಲದು ಮೊನಾಕ್ಸೈಡ್ಸ್, ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಕಡೆನೂ 2+ ಇದೆ. ಬಟ್ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಸೈಜ್ ಇಟ್ ಡಿಫರ್ಸ್. ನೀವು ಈ ಡೈರೆಕ್ಷನ್ ಇದು ಇಲ್ಲಿಂದ ಟಿಟಾನಿಯಮಿಂದ ವೆನಾಡಿಯಮಿಗೆ ಹೋದ್ರಿ, ವೆನಾಡಿಯಮಿಂದ ಕ್ರೋಮಿಯಮಿಗೆ ಹೋದ್ರಿ, ಕ್ರೋಮಿಯಮಿಂದ ಐರನ್ನಿಗೆ ಹೋದ್ರಿ ಅಂತ ಹೇಳಿದ್ರೆ ಸೈಜ್ ಸ್ಲೈಟ್ಲಿ ಡಿಕ್ರೀಸ್ ಆಗೋದು ಹೋಗುತ್ತೆ, ರೈಟ್? ಸೊ ಸೈಜ್ ಆಫ್ M2+ ion it decreases in this direction. ನಾವು ಸೈಜ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ ನಿಮಗೆ ಅಸಿಡಿಟಿ ಲೆವಿಸ್, ಇದು ಅಸಿಡಿಟಿ ಬೆಸಿಟಿ ಅಂತ ಮಾತಾಡಿದ್ರೆ ಅದು ಲೆವಿಸ್ ಅಸಿಡಿಟಿ, ಲೆವಿಸ್ ಬೆಸಿಡಿಟಿ. ಸೊ ಅಸಿಡಿಟಿ ಅಂತ ಹೇಳಿದ್ರೆ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಇಲೆಕ್ಟ್ರಾನ್ಸ್, ಬೆಸಿಡಿಟಿ ಅಂತ ಹೇಳಿದ್ರೆ ಟೆಂಡೆನ್ಸಿ ಟು ಡೊನೇಟ್ ಇಲೆಕ್ಟ್ರಾನ್ಸ್. ಸೊ ಈಸಿಲಿ ಏನು ಮೇಕ್ಔಟ್ ಮಾಡಬಹುದು ಅಂತ ಹೇಳಿದ್ರೆ ಸೈಜ್ ಡಿಕ್ರೀಸ್ ಆಗ್ತಿರೋದ್ರಿಂದ ಇದ್ರದ್ದು ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. 2+ Fe2+ ಇದಕ್ಕೆ ಕಂಪೇರ್ ಮಾಡಿದ್ರೆ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಟೆಂಡೆನ್ಸಿ ಟು ಎಕ್ಸೆಪ್ಟ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ದರ್ಫೋರ್ ಲಿವಿಸ್ ಆಸಿಡಿಟಿ ಇಟ್ ಇನ್ಕ್ರೀಸಸ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ಡೈರೆಕ್ಷನ್ ಅಲ್ಲಿ ಲಿವಿಸ್ ಆಸಿಡಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಬೆಸಿಟಿ ಅದರದ್ದು ರಿವರ್ಸ್. ಸೊ ಲಿವಿಸ್ ಬೆಸಿಟಿ ಟು ಡಿಕ್ರೀಸ್ ಇನ್ ದಿಸ್ ಡೈರೆಕ್ಷನ್, ರೈಟ್? ಇದು ಒನ್ ವೇ ಆಫ್ ಥಿಂಕಿಂಗ್. ಇದಕ್ಕೆ ನೀವು ಆನ್ಸರ್ ಅನ್ನು ಒಂದು ಪರ್ಟಿಕ್ಯುಲರ್ ವೇದಲ್ಲಿ ವಿಚಾರ ಮಾಡಿದ್ರೆ ಲಿವಿಸ್ ಬೆಸಿಟಿ ಡಿಕ್ರೀಸಸ್ ಇನ್ ದಿಸ್ ಡೈರೆಕ್ಷನ್. ಸೊ ನಿಮಗೆ ಕರೆಕ್ಟ್ ಆರ್ಡರ್ ಏನಾಗಬೇಕು ಅಂದ್ರೆ ಇದು ಟಿಟಾನಿಯಂ, ಇಟ್ ಶುಡ್ ಬಿ ಹೈಲಿ ಬೇಸಿಕ್, ನೆಕ್ಸ್ಟ್ ಇದು ವೆನಾಡಿಯಂ ಆಕ್ಸೈಡ್, ನೆಕ್ಸ್ಟ್ ಕ್ರೋಮಿಯಂ ಆಕ್ಸೈಡ್, ನೆಕ್ಸ್ಟ್ Fe ಆಕ್ಸೈಡ್ ಅಂತ ಬರುತ್ತೆ. ಇನ್ನೊಂದು ನಿಮಗೆ
ಗೊತ್ತಿದೆ, ಈ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಹೇಳಿದ್ರೆ, ಇದು ದೀಸ್ ಆರ್ ಆಲ್ ಟ್ರಾನ್ಸಿಷನ್ ಮೆಟಲ್ಸ್. ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಯಾಕೆ ಕರಿತೇವೆ ಅಂದರೆ, ಪಿರಿಯಾಡಿಕ್ ಟೇಬಲ್ದಲ್ಲಿ ಇದರ ಲೆಫ್ಟಿಗೆ ಎಸ್ ಬ್ಲಾಕ್ ಇರುತ್ತೆ, ರೈಟಿಗೆ ಪಿ ಬ್ಲಾಕ್ ಇರುತ್ತೆ. ಎಸ್ ಬ್ಲಾಕ್ ದೇ ಆರ್ ಪ್ಯೂರ್ಲಿ ಮೆಟಾಲಿಕ್, ಪಿ ಬ್ಲಾಕ್ ದೇ ಆರ್ ಹೈಲಿ ನಾನ್ ಮೆಟಾಲಿಕ್. ಇವುಗಳದ್ದು ಪ್ರಾಪರ್ಟಿ ಮೆಟಾಲಿಕ್ ಕ್ಯಾರೆಕ್ಟರ್ ಹೀಗೆ ಡಿಕ್ರೀಸ್ ಆಕೋತ ಹೋಗುತ್ತೆ ಅಲಾಂಗ್ ದಿಸ್ ಅಲಾಂಗ್ ದ ರೋ. ಈಗ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಬೇಸಿಸಿಟಿ ಡಿಕ್ರೀಸಸ್, ರೈಟ್. ಸೊ ಯಾಕೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಸ್ಲೈಡ್ದಲ್ಲಿ ಹೇಳ್ತೇನೆ. ಆ ಮೆಟಾಲಿಕ್ ಕ್ಯಾರೆಕ್ಟರಿಗೆ ಮತ್ತೆ ಈ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆಮೇಲೆ ಮೆಟಾಲಿಕ್ ಆಕ್ಸೈಡ್ಸ್ ಅವುಗಳ ಪ್ರಾಪರ್ಟೀಸಿಗೆ ಲಿಂಕ್ ಇದೆ. ನೋಡ್ರಿ ಏನು ಅಂತ ಹೇಳಿದ್ರೆ, ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಬೇಸಿಕ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಅಸಿಡಿಕ್, ರೈಟ್. ಸೊ ಈಗ ಮೆಟಾಲಿಕ್ ಆಕ್ಸೈಡ್ಸ್ ಬೇಸಿಕ್ ಇರೋದ್ರಿಂದ ನೀವು ಈ ಟ್ರಾನ್ಸಿಷನ್ ಮೆಟಲ್ಸ್ದಲ್ಲಿ ಹೀಗೆ ಅಲಾಂಗ್ ದ ಪೀರಿಯಡ್ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಲೆಫ್ಟಿಗೆ ಅವುಗಳದ್ದು ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಸೊ ದೇ ವಿಲ್ ಬಿ ಮೋರ್ ಬೇಸಿಕ್. ರೈಟಿಗೆ ಬರ್ತಾ ಇದ್ದಂಗೆ ಅವುಗಳದ್ದು ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ, ಸೊ ದೇ ವಿಲ್ ಬಿ ಲೆಸ್ ಬೇಸಿಕ್. ಸೊ ದರ್ಫೋರ್ ಇದು ಕಾನ್ಸೆಪ್ಟ್ ಗೊತ್ತಿದೆ. ಮೆಟಾಲಿಕ್ ಆಕ್ಸೈಡ್ಸ್ ಬೇಸಿಕ್ ಇರುತ್ತೆ ಅಂತ ಗೊತ್ತಿದ್ರೂ ನೀವೇನು ಹೇಳ್ಬೋದು ಅಂದರೆ ಇನಿಷಿಯಲಿ ಬರುವಂಥದ್ದು ಮೋರ್ ಬೇಸಿಕ್ ಇರುತ್ತೆ ಅಂತ ಹೇಳಿ ಕರೆಕ್ಟ್ ಆನ್ಸರ್ ಪ್ರೆಡಿಕ್ಟ್ ಮಾಡಬಹುದು, ರೈಟ್. ಆ್ಯಂಡ್ ಇವನ್ ದಿಸ್ ಇಸ್ ಫ್ಯಾಕ್ಟ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಅಸಿಡಿಕ್. ಈಗ ನೀವು ಸೇ ಫಾರ್ ಎಕ್ಸಾಂಪಲ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ತಗೊಳ್ರಿ, ಆಕ್ಸೈಡ್ಸ್ ಆಫ್ ಸಲ್ಫರ್ ತಗೊಳ್ರಿ, ಅವೆಲ್ಲ ಅಸಿಡಿಕ್ ಇರ್ತವೆ. ವೆರಾಸ್ ಈ ಸೋಡಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂಥದ್ದೆಲ್ಲ ತಗೊಂಡ್ರೆ ಆಲ್ ದೋಸ್ ಆರ್ ಮೆಟಾಲಿಕ್ ಆಕ್ಸೈಡ್ಸ್, ದೇ ವಿಲ್ ಬಿ ಎಸೆನ್ಷಿಯಲಿ ಬೇಸಿಕ್ ಇನ್ ನೇಚರ್. ಸೊ ಇದೊಂದು ವೆರಿ ಇಂಪಾರ್ಟೆಂಟ್, ವೆರಿ ಬೇಸಿಕ್ ಥಿಂಗ್. ಬೇಸಿಕ್ ಅಂದರೆ ಫಂಡಮೆಂಟಲ್ ಥಿಂಗ್, ರೈಟ್. ಆಮೇಲೆ ಇನ್ನೂ ಒಂದು ಇಲ್ಲಿ ಪಾಯಿಂಟ್ ಹೇಳ್ಬಿಡ್ತೇನೆ ನಿಮಗೆ. ಸಿ ದಿಸ್ ಟ್ರಾನ್ಸಿಷನ್ ಮೆಟಲ್ ಆಕ್ಸೈಡ್ಸ್ ಅವು ನಿಮಗೆ ಅವು ಡೆಫಿನೆಟ್ಲಿ ಎಲ್ಲ ಕೇಸಲ್ಲಿ ಇದು ಅಸಿಡಿಕೆ ಆಗುತ್ತೆ ಅಂಡ್ ಡೆಫಿನೆಟ್ಲಿ ಎಲ್ಲ ಕೇಸಲ್ಲಿ ಬೇಸಿಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಇವನ್ ಡಿಪೆಂಡ್ಸ್ ಆನ್ ಆಕ್ಸಿಡೇಷನ್ ಸ್ಟೇಟ್. ಯೂಶುವಲ್ ಟ್ರೆಂಡ್ ಏನಿರುತ್ತೆ ಅಂತ ಹೇಳಿದ್ರೆ, ಟ್ರಾನ್ಸಿಷನ್ ಮೆಟಲ್ಸ್ ಇನ್ ಹೈ ಆಕ್ಸಿಡೇಷನ್ ಸ್ಟೇಟ್ ದೇ ಫಾರ್ಮ್ ಅಸಿಡಿಕ್ ಆಕ್ಸೈಡ್ಸ್. ಯಾಕೆ ನೋಡ್ರಿ ತಿಳ್ಕೊಳ್ಬಹುದು, ಹೈ ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ಮೆಟಲ್ಗೆ ಎಲೆಕ್ಟ್ರಾನ್ಸ್ ಎಕ್ಸೆಪ್ಟ್ ಮಾಡೋ ಟೆಂಡೆನ್ಸಿ ಇರುತ್ತೆ. So therefore transition metals in high oxidation state usually they will be acidic. Transition metal in low oxidation state usually they will be basic oxides formation ಮಾಡ್ತವೆ ಅವು. And intermediate oxidation state ಇದೆ ಅಂದ್ರೆ there are chances that amphoteric oxide depending on the situation ಅದು ನಿಮಗೆ ಆ ಆಕ್ಸೈಡ್ ಇಟ್ ಕ್ಯಾನ್ ಬಿ ಐದರ್ acidic or basic, ರೈಟ್. ಇದು ಒಂದು ಜನರಲಿ ಹೇಳೋದಿತ್ತು ಅಂದ್ರೆ, ಆಮೇಲೆ ಸ್ಪೆಸಿಫಿಕ್ ಎಕ್ಸಾಂಪಲ್ ಹೋದಾಗ ಥಿಂಗ್ಸ್ ಮೇ ಡಿಫರ್, ಬಟ್ ಇನ್ ಜನರಲ್ ದಿಸ್ ಕ್ಯಾನ್ ಬಿ ಸೈಡ್. Okay, so in this video I just try to cover remaining aspects of transition metal properties. So in the next video let me go with properties of KMnO4, K2Cr2O7 adu ತಗೊಳ್ತೇನೆ. and ಅದಕ್ಕೆ ಒಂದು ಸ್ವಲ್ಪ ಬೇಸಿಕ್ ಆಗಿ ಬೇಕಾದ್ರೆ ನಿಮಗೆ ರೆಡಾಕ್ಸ್ ಬಿಹೇವಿಯರ್ ಬಗ್ಗೆ ಒಂದಿಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ ಹೇಳ್ಕೊಂಡು then we shall come to the reactions of K2Cr2O7 and KMnO4. ಸೊ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಇಫ್ ಇಟ್ ಇಸ್ ಯೂಸ್ಫುಲ್ ಪ್ಲೀಸ್ ಯು ಕ್ಯಾನ್ ಜಸ್ಟ್ ಲೈಕ್ ದಿಸ್ ಅಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫಾರ್ ನ್ಯೂ ವಿಡಿಯೋ ನೋಟಿಫಿಕೇಶನ್ಸ್ ಪ್ಲೀಸ್ ಪ್ರೆಸ್ ಬೆಲ್ ಐಕಾನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.